ಸ್ನೇಹಿತರೆ ನಮಸ್ಕಾರ. ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣವನ್ನು ಬರುತ್ತದೆ. ಈ ಯೋಜನೆ ಯಾವುದು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಡಾಕ್ಯುಮೆಂಟ್ಗಳು ಯಾವುವು ಬೇಕು ಅಂತ ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಅದಕ್ಕೆ ಸ್ನೇಹಿತರೆ ನೋಡಿ, ನಿಮಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ಬರುತ್ತದೆ ಮತ್ತು 6,000 ರೂಪಾಯಿ ಹಣವನ್ನು ಹಾಕಿದ್ರಲ್ಲ ಅಂತ ಕೇಳಬಹುದು. ಇಲ್ಲ, ಮಹಿಳೆಯರಿಗೆ 3,000 ಮತ್ತು ಪುರುಷರಿಗೆ 3,000. ಪ್ರತಿ ತಿಂಗಳು ನಿಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿಗೆ 6,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ ಬರುತ್ತದೆ. ಅಂದರೆ ಈ ಯೋಜನೆಯ ಹೆಸರು ಏನು ಮತ್ತು ಇದಕ್ಕೆ ಏಜ್ ಲಿಮಿಟ್ ಇದೆಯಾ ಅಂತ ಹೇಳುವುದಾದರೆ ನೋಡಿ, ಇದೇ ಸ್ನೇಹಿತರೆ. ಇದಕ್ಕೆ ಏಜ್ ಲಿಮಿಟ್ ನೋಡುವುದಾದರೆ 18 ವರ್ಷದಿಂದ 45 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ಇದಕ್ಕೆ ಡಾಕ್ಯುಮೆಂಟ್ಗಳು ಯಾವ ಬೇಕು ಅಂದರೆ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಒಂದು ರೇಷನ್ ಕಾರ್ಡ್ ಮತ್ತು ವೋಟರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ನಂಬರ್, ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು. ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು ಬರುತ್ತದೆ. ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಹೇಳುವುದಾದರೆ ನೋಡಿ, ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಮತ್ತು ಗ್ರಾಮ ಒನ್ ಮತ್ತು ನೆಟ್ ಸೆಂಟರ್ ಗಳಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅಲ್ಲಿ ಅರ್ಜಿ ಸಲ್ಲಿಸುವಾಗ ಅವರಿಗೆ ಹೇಳಬೇಕು, ಈ ಶ್ರಮ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೇಳಿ ಅವರು ಅರ್ಜಿಯನ್ನು ಸಲ್ಲಿಸಿ ಕೊಡುತ್ತಾರೆ. ನೋಡಿ, ಈ ಶ್ರಮ್ ಕಾರ್ಡ್, ಈ ಯೋಜನೆಯ ಹೆಸರು ಈ ಶ್ರಮ್ ಕಾರ್ಡ್ ಅಂತ ಹೆಸರು ಇರುತ್ತದೆ. ಇದಕ್ಕೆ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 3,000 ರೂಪಾಯಿ ಮತ್ತು ಪುರುಷರಿಗೆ 3,000 ರೂಪಾಯಿ, ಪ್ರತಿ ತಿಂಗಳು 6,000 ರೂಪಾಯಿ ಹಣವನ್ನು ಬರುತ್ತದೆ. ನಾವು ಅರ್ಜಿ ಸಲ್ಲಿಸಿದ ನಂತರನೇ ಬರುತ್ತದೆಯಾ ಅಂತ ನೀವು ಕೇಳಬಹುದು. ಇಲ್ಲ ಸ್ನೇಹಿತರೆ, 60 ವರ್ಷ ಆದವರಿಗೆ ಮಾತ್ರ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ಬರುತ್ತದೆ ಅಂತೆ. ಅಂದರೆ ನಮಗೆ ಈಗ 20 ವರ್ಷ, ನಾವು ಕೂಡ ಅರ್ಜಿಯನ್ನು ಸಲ್ಲಿಸಿದೀವಿ, ನಮಗೆ 3,000 ರೂಪಾಯಿ ಬರುತ್ತದೆ ಅಂತ ಕೇಳಬಹುದು. ಇಲ್ಲ ಸ್ನೇಹಿತರೆ, ನಿಮಗೆ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ, ಆದರೆ ನಿಮಗೆ ಹಣವನ್ನು ಬರಬೇಕಾದರೆ 60 ವರ್ಷ ಆಗಿರಬೇಕು. ಅಂದರೆ ಮಾತ್ರ ನಿಮ್ಮ ಖಾತೆಗಳಿಗೆ 3,000 ರೂಪಾಯಿ ಹಣವನ್ನು ಬರುತ್ತದೆ. ಆದರೆ 60 ವರ್ಷ ಆದ ನಂತರ ಹಣವನ್ನು ಬರುತ್ತಿದ್ದರೆ ಸುಮ್ಮನೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಂತ ಕೇಳಬಹುದು. ಇಲ್ಲ ಸ್ನೇಹಿತರೆ, ನಿಮಗೆ ಖಂಡಿತವಾಗಿಯೂ ಕೂಡ ಈಗ ಅರ್ಜಿ ಸಲ್ಲಿಸಿದರೆ 60 ವರ್ಷ ಆದ ನಂತರ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ 3,000 ರೂಪಾಯಿ ಹಣವನ್ನು ಬರುತ್ತದೆ. ಏಕೆಂದರೆ ಇದು ಕೇಂದ್ರ ಸರ್ಕಾರದಿಂದ ಬರುವಂತ ಯೋಜನೆ ಆಗಿದೆ. ಆದ ಕಾರಣ ನಿಮಗೆ 60 ವರ್ಷ ದಾಟಿದ ನಂತರ ನಿಮ್ಮ ಖಾತೆಗಳಿಗೆ 3,000 ರೂಪಾಯಿ ಹಣವನ್ನು ಬರುತ್ತದೆ ಅಂತೆ. ನೋಡಿ ಸ್ನೇಹಿತರೆ, ಇದು ಮೋದಿ ಯೋಜನೆ ಆಗಿರುವುದರಿಂದ ನಿಮ್ಮ ಖಾತೆಗಳಿಗೆ ಹಣವನ್ನು ಬರುತ್ತದೆ. ನೀವು ಅರ್ಜಿಯನ್ನು ಈಗಲೇ ಸಲ್ಲಿಸಿ. ಅರ್ಜಿಯನ್ನು ಸಲ್ಲಿಸಿದ 60 ವರ್ಷದ ನಂತರ ನಿಮ್ಮ ಖಾತೆಗಳಿಗೆ 3,000 ರೂಪಾಯಿ ಹಣವನ್ನು ಬರುತ್ತದೆ. ಈಗ ನೀವು ಅರ್ಜಿ ಸಲ್ಲಿಸಿದರೆ ಯಾವುದೇ ರೀತಿಯ ಹಣವನ್ನು ಕೂಡ ಬರುವುದಿಲ್ಲ. ನೋಡಿ ಸ್ನೇಹಿತರೆ, ನಿಮಗೆ ಮಾಹಿತಿಯನ್ನು ಅರ್ಥವಾಗಿದೆ ಅಂತ ಅನ್ಕೋತೀನಿ. ಮಾಹಿತಿಯನ್ನು ತಿಳಿದಿದ್ದರೆ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.